ಸ್ವಂತ ಮನೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬದವರಿಗೆ ಕನಸಾಗಿರುತ್ತದೆ. ಇದೇ ಕನಸನ್ನು ಹೊತ್ತು ಕನಕಪುರ ರಸ್ತೆಯಲ್ಲಿರುವ ಮಂತ್ರಿ ಸೆರೆನಿಟಿ ಅಪಾರ್ಟ್ಮೆಂಟ್ನ ಮೇಲೆ ಕೆಲವು ಕುಟುಂಬದವರು ತಮ್ಮ ಜೀವನದಲ್ಲಿ ಶ್ರಮದಿಂದ ದುಡಿದು ಕೂಡಿಟ್ಟ ಹಣವನ್ನು ಹೂಡಿದ್ದರು. 2 ವರ್ಷದಲ್ಲಿ ಪೂರ್ಣವಾಗಬೇಕಿದ್ದ ಈ ಯೋಜನೆ 11 ವರ್ಷವಾದರೂ ಹಾಗೆಯೇ ಉಳಿದಿತ್ತು. ಕೂಡಿದ ಹಣವು ಕೈಚೆಲ್ಲಿ ಹೋಯಿತು ಎಂದು ಕಂಗಾಲಾದ ಈ ಜನರಿಗೆ ವಿಶ್ವಾಸವನ್ನು ಮೂಡಿಸಿದವರು ಸಂಸದ ತೇಜಸ್ವಿ ಸೂರ್ಯ ಅವರು. 2022ರಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಈ ಹಗರಣಕ್ಕೆ ಕಾರಣವಾದವರನ್ನು ಕರೆತಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ವಾಮಿಹಿ ಯೋಜನೆಯಿಂದ ಫಂಡ್ಸ್ ತಂದರು. ಇದಾದ ನಂತರ 2 ವರ್ಷದಲ್ಲಿಯೇ ಈ ಯೋಜನೆ ಸಂಪೂರ್ಣಗೊಂಡಿತು. ಇಂದು 1200 ಮಧ್ಯಮ ವರ್ಗದ ಕುಟುಂಬದವರಿಗೆ ತಮ್ಮ ಕನಸು ನನಸಾಗಿದೆ ಎಂದರೆ ಅದಕ್ಕೆ ಸಂಸದ ತೇಜಸ್ವಿ ಸೂರ್ಯರವರ ವ್ಯಾಪಕ ಪ್ರಯತ್ನವೇ ಕಾರಣ.